ಹಾಯ್ ಎಲ್ರಿಗೂ ನಮಸ್ಕಾರ. ಎಂತ ಗೊತ್ತುಂಟ ಮಾರ್ರೆ, ನಾನು ಇವತ್ತು ಗೋಧಿ ಹಲ್ವ ಮಾಡುವಂತ ಹೊರಟಿದ್ದೆ. ನೋಡುವ ಎಂತ ಆಗುತ್ತೆ ಅಂತ. ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದರೆ, ಗೋಧಿ ಹಿಟ್ಟು ಮತ್ತು ಬೆಲ್ಲ, ನೀರು ಮತ್ತು 2 ಬಾಳೆಹಣ್ಣಿತ್ತು, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ ಒಳ್ಳೆಯದು. ನಾನು ಖಾಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಮಾತ್ರ ತಗೊಂಡು ಬಂದಿದ್ದೆ. ನೀವು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋದಾದರೆ ಮಾಡ್ಕೋಬೋದು, ಆಯಿತಾ. ಮೊದಲಿಗೊಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಹುರಿದಿಟ್ಕೊತಿದ್ದೀನಿ. ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಕ್ಸ್ಟ್ರಾ ತುಪ್ಪನ ಹಾಕಿ ಅದಕ್ಕೆ ಗೋಧಿ ಹಿಟ್ಟನ್ನು 1 ಕಪ್ಪಷ್ಟು ತಗೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಹೊತ್ತು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಈಗ 1 ಕಪ್ಪಷ್ಟು ಬೆಲ್ಲ ತಗೊಂಡು ಅದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಇದನ್ನು ಬೆಲ್ಲದ ಪಾನಕ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫುಲ್ಲು ಬೆಲ್ಲ ಕರಗಬೇಕು ಇದರಲ್ಲೇ. ಈ ಕಡೆಯಿಂದ ಗೋಧಿ ಹಿಟ್ಟನ್ನು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಬೆಲ್ಲದ ಪಾನಕ ಆಗ್ತಾ ಇದೆ. ಬೆಲ್ಲದ ಪಾನಕ ಎಲ್ಲ ರೆಡಿ ಆಯಿತು. ಇವಾಗ ಇದನ್ನು ಹುರಿದಿಟ್ಟಿರುವಂಥ ಗೋಧಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಿತ್ತು, ಆದರೆ ನಾನು ಒಂದೇ ಸಲ ಹಾಕಿಬಿಟ್ಟೆ. ಹಾಗಾಗಿ ತುಂಬ ಗಂಟಾಗಿಬಿಟ್ಟಿದೆ. ಚೂರೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದರೆ ಫುಲ್ಲು ನಿಮಗೆ ಚೆನ್ನಾಗಿ ಬರುತ್ತೆ ಅದು. ಸ್ವಲ್ಪ ಮಧ್ಯಕ್ಕೆ ತುಪ್ಪ ಹಾಕಿ ಇನ್ನು ಕಟ್ ಮಾಡಿರೋ ಬಾಳೆಹಣ್ಣನ್ನು ಹಾಕಿ ಹೀಗೆ ತಿರುಗಿಸ್ತಾ ಇರಬೇಕಾಗತ್ತೆ. ಒಂದು 10-15 ನಿಮಿಷ ಆದರೂ ಈ ಥರ ಫುಲ್ ತಿರುಗಿಸ್ತಾ ಇರಬೇಕು. ಅದು ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು, ಆದರೆ ನಾನಿಲ್ಲಿ ಹಾಕಿರುವಂಥದ್ದು ತುಪ್ಪ ಕಡಿಮೆ ಆಗಿದೆ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ. ಕೊನೆಗೆ ನಾವು ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊತಿದ್ದೀನಿ. ಒಂದು 2-3 ನಿಮಿಷ ಹೀಗೇ ತಿರುಗಿಸಿದ್ರೆ ಓಕೆ. ಈಗ ನಮ್ಮದು ಗೋಧಿ ಹಲ್ವ ರೆಡಿಯಾಗಿದೆ. ನೋಡುವ ಹೇಗಾಗಿದೆ ಅಂತ ಟೇಸ್ಟ್ ಮಾಡೋ ಟೈಮ್ ಬಂದಿದೆ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ, ಆದರೆ ಸ್ವಲ್ಪ ತುಪ್ಪನ ಜಾಸ್ತಿಯೇ ಹಾಕಿ. ಓಕೆ, ಬಾಯ್.